ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಲೇಟ್ ಬ್ಲೂಮರ್ ಡೈರೀಸ್ ವ್ಲಾಗ್ಸ್. ನಾನು ಅನ್ಕೋತಿದ್ದೆ ಇನ್ಮೇಲಿಂದ ಪ್ರತಿ ದಿವಸ ಮಾಡ್ತೀನಿ ಅಂತ ಅಂದನಲ್ಲ, ಸೊ ಸಂಜೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ವ್ಲಾಗ್ನ ಮಾಡೋಣ ಅಂತ. ಸೊ ದಟ್ ಮನೆಗೆ ಬಂದ ತಕ್ಷಣ ವೀಡಿಯೋ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ರೆ ದಟ್ ವುಡ್ ಬಿ ದ ಗುಡ್ ಟೈಮ್ ಅಂತ. ನಿನ್ನೆ ಗುರುವಾರ ಇದ್ದಿದ್ದರಿಂದ ನಾನು ಸಾಯಿಬಾಬಾ ಪೂಜೆ ಹೇಳಿದೆ. ಯಾಕೆ ಅಂದರೆ ನಂಗೆ ಯಾವಾಗಲೂ ಬೇಜಾರಾದಾಗ ಅಥವಾ ಅಂದ್ಕೊಂಡಿದ್ದಾಗದೇ ಇದ್ದಾಗ ಜಾಬ್ ಟ್ರೈ ಮಾಡಬೇಕಾದ್ರೆ ಎನಿ ಟ್ರಬಲ್ಸ್ ಬಂದಾಗ ಹುಷಾರಿಲ್ದಾಗ ಹಂಗೆಲ್ಲ ಕೂತಿರ್ತೀನಿ. ಯಾವಾಗ ದೇವ್ರೆ ನೀ ನನಗೆ ಆನ್ಸರ್ ಕೊಡ್ತೀಯ, ಯಾಕೆ ಹಿಂಗೆ ಆಗ್ತಿದೆ, ಎಲ್ರಿಗೂ ಅದೊಂದು ಕ್ವೆಶನ್ ಇರುತ್ತಲ್ಲ. ಆ ಥರ ಮಾಡಿದಾಗೆಲ್ಲ ನನಗೆ ಈಗ ಒಂದು 2-3 ಸತಿ ಅಬ್ಸರ್ವ್ ಮಾಡಿದ್ದೀನಿ. ಶಿರಡಿಯಿಂದ ನನಗೆ ಐದರ್ ಪ್ರಸಾದನಾದರೂ ಸಿಕ್ಕಿದೆ, ಉಧಿ ಆದರೂ ಸಿಕ್ಕಿದೆ. ಈ ಸತಿ ನನಗೆ ಉತ್ತರ ಆಗಿ ಈ ಕ್ಯೂಟ್ ಬಾಕ್ಸಲ್ಲಿ ಸಾಯಿ ನಂಗೆ ದರ್ಶನ ಕೊಟ್ಟರು ಅಂತ ಅನ್ಕೋತೀನಿ. ಯಾಕೋ ಮನಸ್ಸಿಗೆ ಬಂತು ಒಂದು ವಾರ ಪೂಜೆ ಹಿಡಿಯೋಣ ಅಂದರೆ, ಪೂಜೆ ಅಂದರೆ ಸಂಜೆ ಬಂದು ದೀಪ ಮುಚ್ಚಿಸಿ ಕಥೆ ಓದೋದು, ನೆಕ್ಸ್ಟ್ ಗುರುವಾರಕ್ಕೆ ಆ ಕಥೆ ಓದೋದನ್ನ ಮುಗಿಸ್ಬೇಕು. ಆ ಥರ ಯೂಶ್ವಲಿ ಇದು ಮಾಡಿದಾದಮೇಲೆ ಸಾಯಿಬಾಬಾ ಗುಡಿಗೆ ಹೋಗಿ ಅಲ್ಲೊಂದು 5 ಜನ 9 ಜನಕ್ಕೆ ಉಡಿ ಕೊಟ್ಟು ಪೂಜೆನ ಎಂಡ್ ಮಾಡ್ತಾರೆ. ಮಕ್ಕಳಿಗೆ ಬಿಸ್ಕೆಟ್ಸು ಏನಾದರೂ ಸ್ವೀಟ್ಸ್ ಕೊಟ್ಟು ಅಲ್ಲಿ ಬಂದಿರೋರಿಗೆ ಹಂಚಿ ಪೂಜೆನ ಎಂಡ್ ಮಾಡ್ತಾರೆ. ಇಲ್ಲಿ ಸಾಯಿಬಾಬಾ ಗುಡಿ ಸ್ವಲ್ಪ ದೂರ ಇದೆ, ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಮನೇಲೇ ಏನಾದರೂ ಎಡೆ ಮಾಡ್ತೀನಿ. 2 ವಿಶ್ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಅದು ಯಾವಾಗ ನೆರವೇರುತ್ತೋ. ಸೊ ಇದಾಗಿತ್ತು ನನ್ನ ಅಪ್ಡೇಟ್ಸ್. ದೋಸೆ ಇನ್ನೇನು ಅನ್ಸಿಗೆ ಹಾಕಿ ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ಮೆಮರಿ ಫುಲ್ಲಾಗಿ ಹೋಗ್ಬಿಡ್ತು. ಸೊ ಬೆಳಗ್ಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಹೋಗಿ ನೀಟಾಗಿ ಹುಡುಕಿ ಡಿಲೀಟ್ ಮಾಡಿ ಆಮೇಲೆ ಮತ್ತೆ ವೀಡಿಯೋ ಮಾಡೋಷ್ಟು ತುಂಬ ಅರ್ಜೆಂಟಲ್ಲಿದ್ದೆ. ಇಂಟರ್ವ್ಯೂ ಅಂತ ಬೇರೆ ಹೇಳಿದರು, ಅಂದರೆ ಸ್ಕ್ರೀನಿಂಗ್ ರೌಂಡ್ ಇತ್ತು ಅಷ್ಟೇ, ಬಟ್ ಅದೂ ಇವತ್ತು ಆಗಲಿಲ್ಲ. ಸೊ ಹೋಲ್ ಡೇ ಇಂಟರ್ವ್ಯೂ ಪ್ರಿಪೇರ್ ಆಗೋದು, ಡೆಮೋಗೆ ಪ್ರಿಪೇರ್ ಆಗೋದು, ಇದೇ ಆಗೋಯ್ತು ಇವತ್ತಿನ ಕೆಲಸ. ದರ್ ಇಸ್ ನಾಟ್ ಮಚ್ ಪ್ರೊಡಕ್ಟಿವ್ ವರ್ಕ್, ಐ ಕುಡ್ ಸೇ. ಸಮ್ ಎನ್ವಿರಾನ್ಮೆಂಟ್ ಇಶ್ಯೂಸ್ ಫಿಕ್ಸ್ ಮಾಡೋದು, ಹೀಗೆ ಡೆವಾಪ್ಸ್ ಅವ್ರ ಕೆಲಸ ಬರೀ ತೊಂದರೆಗಳ್ಗೆ ಸೊಲ್ಯೂಷನ್ ಹುಡುಕ್ತಾ ಇರೋದು. ಒಂದು ವೇಳೆ ಏನಾದರೂ ತೊಂದರೆಗಳಿಲ್ಲಪ್ಪ ಅಂದರೆ ಏನಾದರೂ ಒಂದು ಹೊಸದು ತೊಗೊಂಬರ್ತಾರೆ, ಅದು ಇಂಪ್ಲಿಮೆಂಟ್ ಮಾಡು, ಇದು ಇಂಪ್ಲಿಮೆಂಟ್ ಮಾಡು ಅಂತ. ಹೀಗೆ ಇರುತ್ತೆ. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.